ಅನಿಲ್ ಅವರು ಈಗ ನಾವು ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ. ಸ್ವಲ್ಪ ಲೆಕ್ಕಾಚಾರ ತುಂಬ ನಾನು ಯಾಕೆಂದರೆ ಕಾಮನ್ ಮ್ಯಾನ್ಗೆ ಕೂಡ ಅರ್ಥ ಆಗಬೇಕು. ನಾವೇನೇ ಮಾತಾಡೋರು ಕೂಡ ನಾವು ತೀರಾ GST ಸೆಸ್ಸು ಅದು ಇದು ಏನೇನೋ ಮಾತಾಡ್ಕೊಂಡು ಹೋಗ್ಬಿಟ್ಟಾಗ ಜನ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇದೇ ನಮಗೆ ನಾವು ಇದು ನಮ್ಮ ಎಣಿಕೆಗೆ ನಿಲ್ಕ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗಿಬಿಡ್ತಾನೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಈಗ ಬಿಫೋರ್ GST ಒಂದು ರೀತಿಯಲ್ಲಿ ಆರ್ಥಿಕ ವಿಕೇಂದ್ರೀಕರಣಕ್ಕೆ ಅವಕಾಶ ಇದ್ದಂಥ ಕಾಲ ಅದು. ಆಯಾ ರಾಜ್ಯಗಳು ತಮ್ಮ ಸ್ವಂತ ಬಲದ ಮೇಲೆ ಒಂದಷ್ಟು ಎಕಾನಮಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಕಾಲ. ಹಾಗಂದ್ರೆ ಮಾತ್ರಕ್ಕೆ ಭ್ರಷ್ಟಾಚಾರ ಇರಲಿಲ್ವಾ, ತುಂಬ ಟ್ಯಾಕ್ಸ್ಗಳಿರಲಿಲ್ವಾ, ಬೇರೆ ಬೇರೆ ಹಂತಗಳಲ್ಲಿ ಲಂಚ ಇರಲಿಲ್ವಾ ಅಂತ ಹೇಳಿದ್ರೆ ಇತ್ತು. GST ಬಂದಾಗ ಒಂದು ರೀತಿಯಲ್ಲಿ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಕಡೆ ಅದು ಹೋಯಿತು. ಈ ಸೆಂಟ್ರಲೈಸ್ಡ್ ಸಿಸ್ಟಮು ಬರ್ತಾ ಏನಾಗ್ತಾ ಬರ್ತಿದೆ ಅಂತ ಹೇಳಿ ರಾಜ್ಯಗಳು ಆರೋಪ ಮಾಡ್ತಾ ಇವೆ ಅಂತ ಹೇಳಿದ್ರೆ ಇದು ಸರ್ವಾಧಿಕಾರಕ್ಕೆ ಎಣೆ ಮಾಡಿ ಕೊಡ್ತಾ ಇದೆ. ಪಾಲುಗಳ ಶೇರ್ ವಿಚಾರದಲ್ಲಿ ಬಿಫೋರ್ 2004 ಅದಕ್ಕಿಂತ ಕೆಲವು ವರ್ಷಗಳ ಮುಂಚೆ ನಾವು ಲೆಕ್ಕ ಹಾಕೊಂಡಾಗ ಸೆಸ್ ಪ್ರಮಾಣ 0.5ರಿಂದ 1% ಅಥವಾ 2%ವರೆಗೂ ಸೆಸ್ಸನ್ನು ಹಾಕ್ತಾಯಿದ್ರು. ಇದು 2014 ವೇಳೆಗಾಗಲೇ ಸೆಸ್ಸನ್ನು ಒಂದು ಬಾಪ್ತೆ 9%ಗೆ ಬಂದುಬಿಡ್ತು. ಹಿಂದಿನ ಕಾಲಕ್ಕೆ ನಾವು ಹೋಲಿಸ್ಕೊಂಡಾಗ ರಾಜ್ಯಗಳಿಗೆ ಏನು ಬಿಡ್ರಿ 0.5, 1%, 2% ಸೆಸ್ ತೊಗೊಳ್ತಾರೆ ಕೇಂದ್ರ, ತಗೊಳ್ಳಿ ಬಿಡಿ ಅಂತ ಇತ್ತು. ಬರ್ತಾ ಇದೇನಾಯಿತು ನೋಡಿದ್ರೆ ಇದು ಪೂರ್ತಿ ನುಂಗ್ ಹಾಕೋ ಮಟ್ಟಕ್ಕಾಗೋಯ್ತು. 9% ಮನಮೋಹನ್ ಸಿಂಗ್ ಅವರು ಬಿಡೋ ಕಾಲಕ್ಕೆ 9%. ಈಗ ನರೇಂದ್ರ ಮೋದಿಯವರ ಕಾಲಾವಧಿಗೆ 10 ವರ್ಷಗಳಲ್ಲಿ 23% ಸೆಸ್ ಪ್ರಮಾಣನೇ ಆಗೋಯಿತು. 23% ಸೆಸ್ ಮಾತ್ರ. ರಾಜ್ಯಗಳು ಕೇಳ್ತಿರೋದೇನು, ಸ್ವಾಮಿ ನೀವು ಮೊಸರು ಮೇಲೆ ಚಪಾತಿ ಮೇಲೆ ಎಲ್ಲದ್ರ ಮೇಲೂ ಸೆಸ್ ಹಾಕೊಂಡು ಕೂತಿದ್ದೀರಿ, ನೀವು ನನಗೂ ಅದರಲ್ಲಿ ಶೇರ್ ಬರಬೇಕು, 50% ನಂಗೆ ಶೇರ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಹೊತ್ತಲ್ಲಿ ಈಗ ಈ ಬಜೆಟ್ಗೆ ಅಂತ ಬಂದರೆ ಕೇಂದ್ರ ಸರ್ಕಾರ ಮಂಡಿಸಿರೋದು ಲೇಖಾನುದಾನ ಬಜೆಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಟಾನ್ ಅಕೌಂಟ್ ಬಜೆಟ್ ಅಂತೇಳಿ. ಕಾರಣ ಯಾವುದೇ ಯೋಜನೆಗಳನ್ನು ನೀವು ಘೋಷಣೆ ಮಾಡೋಕ್ಕೆ ಬರಲ್ಲ, ಅಲ್ಲಿ ಪಾಪ್ಯುಲರ್ ಸ್ಕೀಮು ನೀವು ಮಾಡೋಕ್ಕೆ ಬರಲ್ಲ. ಆ ಬಜೆಟನ್ನು ನಾವು ರಾಜ್ಯದ ಬಜೆಟ್ಗೆ ಒಂದು ಪೂರ್ಣಾವಧಿಯ ಒಂದು ಸರ್ಕಾರ ಎಲೆಕ್ಟ್ ಆಗಿರುವಂಥ ಹೊತ್ತಲ್ಲಿ ಟ್ಯಾಲಿ ಮಾಡೋಕ್ಕೆ ಅಥವಾ ಹೋಲಿಕೆ ಮಾಡೋಕ್ಕಾಗುತ್ತಾ ಅಂತ. ವೀಕ್ಷಕರಿಗೆಲ್ರಿಗೂ ಮೊದಲನೇ ನಮಸ್ಕಾರಗಳು. 15ನೇ ಬಜೆಟನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಶುಭಾಶಯವನ್ನು ಹೇಳಬೇಕು, ಸಿದ್ದರಾಮಯ್ಯನವ್ರಿಗೆಲ್ಲ. ಯಾಕೆಂದರೆ ನಮಗೆ ಇದು ಭಾಳ ಮುಖ್ಯವಾದಂಥ ಬಜೆಟ್ ಆಗಿರೋದು, ಪೂರ್ಣಾವಧಿ ಬಜೆಟ್ ಆಗಿರುವಂಥದ್ದು. ಮೊದಲನೇದಾಗಿ ನನಗೆ ಒಂದು ಸಂಶಯ ತಮ್ಮ ಇದರಲ್ಲಿರುವಂಥದ್ದು, ಯಾವುದು 23% ಸೆಸ್ಸು ಅನ್ನೋದು ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನೀವು ಯಾವ್ದು ಹೇಳಿದ್ರಿ ಅಂತ. ಅದಕ್ಕೆ ಆಮೇಲೆ ಬರೋಣ. ಓಕೆ. ಎರಡನೇದಾಗಿ ನೋಡಿ, ನೀವು ಮುಂಚೆ ಹೇಳಿದ್ರಿ GST ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಮೌಲ್ಯವರ್ಧಿತ ತೆರಿಗೆ ಇತ್ತು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ವ್ಯಾಟ್ ಅಂತ ನಾವು ಅದನ್ನು ಕರಿತಾ ಇದ್ವಿ. ಈ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಆಗಿರೋದು. ಎಲ್ಲಿಂದ ಉತ್ಪಾದನೆ ಆಗ್ತಾ ಇತ್ತು, ಎಲ್ಲಿಂದ ಮಾರಾಟ ಶುರು ಆಗ್ತಾ ಇತ್ತು. ಈಗ ಕರ್ನಾಟಕದಿಂದ ಡೆಲ್ಲಿಗೆ ನಾವು ಮಾರಾಟ ಮಾಡಿದ್ರೆ ಡೆಲ್ಲಿ ಅವರು ನಮಗೆ ದುಡ್ಡನ್ನು ಕೊಡೋರು, ಕರ್ನಾಟಕದಿಂದ ಸೇಲ್ ಆಗೋದು, ಕರ್ನಾಟಕಕ್ಕೆ ವ್ಯಾಟ್ ಬರೋದು, ಅದನ್ನ CST ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಕರಿತಿದ್ವಿ, ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್. ಬಟ್ ಇವಾಗ GST-ನಲ್ಲಿ ಅದು ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಇಲ್ಲದೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್ ಇದೆ. ವೇರೆವರ್ ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಇದೆ, ಯಾವ ರಾಜ್ಯಗಳಲ್ಲಿ ಸಂಪನ್ಮೂಲ ಹೆಚ್ಚಾಗಿದೆಯೋ, ಎಲ್ಲಿ ಕೈಗಾರಿಕೆಗಳಿಗೆ ಉತ್ತೇಜನ ಇದೆಯೋ ಅಂಥ ರಾಜ್ಯಗಳಿಗೆ ಹೆಚ್ಚಾದಂಥ ತೆರಿಗೆಗಳು ಬರುವಂತಹ ಸಾಧ್ಯತೆಗಳಿದ್ವು. ಇವಾಗ ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್ GST ಆಗಿರೋದ್ರಿಂದ ಎಲ್ಲಿ ಹೆಚ್ಚು ಕನ್ಸಂಪ್ಷನ್ ಆಗುತ್ತೋ ಅಲ್ಲಿಗೆ ಹೆಚ್ಚು ತೆರಿಗೆ ಹೋಗುವಂಥ ಇದು ಹೊಸ ವಿಧಾನ. ಇಲ್ಲೇನಾಗುತ್ತೆ, ಮೊದಲು ಕೇಂದ್ರೀಕೃತ ಆಗ್ತಾ ಇದ್ದಿದ್ದು ಈಗ ವಿಕೇಂದ್ರೀಕೃತ ಅಥವಾ ಸೆಂಟ್ರಲೈಸ್ಡ್ ಆಗ್ತಾ ಇದ್ದು ಡಿಸೆಂಟ್ರಲೈಸ್ ಆಗುತ್ತೆ, ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಇನ್ ಈಚ್ ಸ್ಟೇಟ್. ಯಾಕೆಂದ್ರೆ ಕನ್ಸಂಪ್ಷನ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್. 100 ಜನ ಇತ್ತು ಅಂತಂದ್ರೆ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ, 25 ಜನ ಇದ್ರು ಅಂತಂದ್ರೆ ಕಮ್ಮಿ ಕನ್ಸಂಪ್ಷನ್ ಆಗುತ್ತೆ, ಅಷ್ಟೇ ರೆವೆನ್ಯೂ ಬರುತ್ತೆ. ಮತ್ತೆ ಈ GST-ನಲ್ಲೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೆ ಪಾಲನ್ನು ತಗೊಳುತ್ತೆ, ತೆರಿಗೆನಲ್ಲಿ ಈಕ್ವಲ್ ಪಾರ್ಟನ್ನು ತಗೊಳುತ್ತೆ. ಕೇಂದ್ರ ಸರ್ಕಾರಕ್ಕೆ ಅರ್ಧ ಪಾಲು ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅರ್ಧ ಪಾಲು ಬರುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಬರೋ ಪಾಲು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಹೋಗೋ ಪಾಲು ಏನಿದೆ ಅದನ್ನು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಈ ಕನ್ಸಂಪ್ಷನ್ ಬೇಸ್ಡ್ ನೋಡಿಕೊಂಡು ಯಾವ ರಾಜ್ಯಗಳಿಗೆ ಎಷ್ಟು ಬರಬೇಕು ಅಂತ ನೋಡ್ಕೊಂಡು ಅನಾಲಿಸಿಸ್ ಮಾಡಿಕೊಂಡು ಅವರು ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿರುವಂಥದ್ದು. ಸೊ ಅದೇ ರೀತಿ ಯಾವಾಗಲೂ ನಮ್ಮದು ಫೆಡರಲ್ ಸಿಸ್ಟಮ್ ಆಗಿರೋದ್ರಿಂದ ಎರಡೂ ಬಜೆಟ್ಟು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು, ಹ್ಯಾಂಡ್ ಇನ್ ಗ್ಲೋ ಹೋಗಬಾರ್ದು, ಯಾವಾಗಲೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಯಾವಾಗ ವಿಲೀನ ಆಗುತ್ತೋ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಯಾಕೆ ಅಂತಂದ್ರೆ ಜನಹಿತ ಪಾರ್ಟಿ ಹಿತ ಆಗಿರಬೇಕೇ ಹೊರತುವೆ
ನಾವು ಪಾರ್ಟಿಯ ಧ್ಯೇಯೋದ್ದೇಶ ಬೇರೆ ಬೇರೆ ಪಾರ್ಟಿಗಳನ್ನ ವಿರೋಧ ಮಾಡೋದಿರಬಾರ್ದು, ಜನಹಿತಕ್ಕೋಸ್ಕರ ಇರಬೇಕು. ನಾನು ಯಾವಾಗಲೂ ಒಂದು ವಿಚಾರ ಹೇಳೋದು, ಯಾವತ್ತು ಜನಪ್ರಿಯ ಯೋಜನೆಗಳನ್ನ ಕೊಡಬೇಡಿ, ಜನಹಿತ ಯೋಜನೆಗಳನ್ನ ಕೊಡಿ. ಜನಪ್ರಿಯವನ್ನ ಜನಹಿತಕ್ಕೋಸ್ಕರ ಮಾಡಿದಾಗ ನಮಗೆ ಒಳ್ಳೇದಾಗತ್ತೆ. ಈ ಬಜೆಟ್ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. 3.8 ಅಂತ ಹೇಳಿದ್ವಿ. ಈ 3.8ರಲ್ಲಿ ನಮಗೆ ತೆರಿಗೆ ಇಲ್ಲಿವರೆಗೆ ಸಂಗ್ರಹಣೆ ಆಗಿರುವಂಥದ್ದು ಕೇವಲ 1,20,000 ಕೋಟಿ ತನಕ ಮಾತ್ರ, ಬೇರೆ ಬೇರೆ ವಿಚಾರಗಳಲ್ಲಿ. ಇದನ್ನ ಇವತ್ತು ಸಿದ್ದರಾಮಯ್ಯನವರು ಹೇಗೆ ಹಂಚ್ತಾರೆ? ಹೋದ್ಸತಿ 85,000 ಕೋಟಿ ಸಾಲ ತಗೊಳ್ತೀನಿ ಅಂತ ಹೇಳಿದ್ರು, ನಿಜವಾಗ್ಲೂ ಅಷ್ಟು ತಗೊಂಡಿದ್ದಾರಾ? ಇನ್ನು ಮುಂದೆ ಈ ವರ್ಷದ ಯೋಜನೆಗಳಿಗೆ ಎಷ್ಟು ಸಾಲವನ್ನು ತಗೋತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಇವತ್ತು 10 ಕಾಲಿಗೆ. ಫೈನ್. ಹನುಮೇಶ್ ಅವರೇ ಯಾವುದು ಸೆಸ್ ಅಂತ ಕೇಳ್ತಾ ಇದ್ರು ಅವರು. ಈ ಸೆಸ್ ಅಂದರೆ ಯಾವುದು ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಬರೀ ಫಿನಾನ್ಷಿಯಲ್ ಇಯರು 18ಇಂದ 23ಗೆ 18ನೇ ಇಸ್ವಿ 2018ನೇ ಇಸ್ವಿಯಿಂದ ಫಿನಾನ್ಷಿಯಲ್ ಇಯರ್ 23ಗೆ ಸೆಸ್ಸಲ್ಲಿ ಕೇಂದ್ರ ರೈಸ್ ಮಾಡಿಕೊಂಡಿರೋ ಪಾಲು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸೆಸ್ಸಿಂದ ರಾಜ್ಯಕ್ಕೇನು ಬರಲ್ಲ, ನೋ, ರಾಜ್ಯಕ್ಕೇನೂ ಇಲ್ಲ. ಅದು ಇವರೇ ರೈಸ್ ಮಾಡ್ಕೊಂಡಿರೋದು. ಬರೋ ಎಲ್ಲ ಪ್ರಾಡಕ್ಟ್ ಮೇಲೆ ಹಾಕಿದಾಗ ಸೆಸ್ ಹೇಗೆ ರೈಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೆಸ್ ಸರ್ಚಾರ್ಜ್ ಕಲೆಕ್ಷನ್ಸ್ ರೋಸ್ 133% ಬಿಟ್ವೀನ್ ಫಿನಾನ್ಷಿಯಲ್ ಇಯರ್ 18 ಆ್ಯಂಡ್ ಫಿನಾನ್ಷಿಯಲ್ ಇಯರ್ 23. ಸೆಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಈ GST ಪಾಲು ಹೇಳ್ತಾ ಇದ್ರು ಅನಿಲ್ ಅವರು, ವೆಲ್ಡನ್, ನಿಜ, ಹಂಚಿಕೆ ಆಗುತ್ತೆ. ಈ ಸೆಸ್ ಇದೆಯಲ್ಲ, ಸೆಸ್ ಆಗಲ್ಲ. ಇದೇ ರಾಜ್ಯಗಳಿಗೂ ಕೇಂದ್ರಕ್ಕೂ ನಡುವಿನ ದೊಡ್ಡ ಬಿಕ್ಕಟ್ಟು. ಸೆಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರಲ್ಲ, ಇದರಲ್ಲಿ ರಾಜ್ಯಗಳಿಗೆ ಏನೂ ಬರಲ್ಲ. ಹಾಗಾಗಿ ಒಂದು ಕಾಲಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಏನು ಅವಾಗ 1% ಇತ್ತು, 0.5% ಇತ್ತು, ಕಲೆಕ್ಟ್ ಮಾಡ್ಕೊಳ್ಳಿ ಬಿಡ್ರಿ ಪರವಾಗಿಲ್ಲ ಅಂತ. ಕ್ರಮೇಣ ಏನಾಗೋಯ್ತಿದು, ಕ್ರಮೇಣ ನಾವು ಚೆಕ್ ಮಾಡಿಕೊಂಡಾಗ ಸೆಸ್ ಅನ್ನೋದೇ ದೊಡ್ಡ ಮಟ್ಟಕ್ಕೆ ಆಗೋಯ್ತು. ಇದೇ 23%ಗೆ ಬಂದುಬಿಟ್ಟಿದೆ ಇವತ್ತು ಸೆಸ್ ಭಾಗ ಮಾತ್ರ ನಾನು ಹೇಳ್ತಿರೋದು. ಇಲ್ಲಿದೆ ನೋಡಿ. There has been a rise of 133% in collection of major cess and surcharges levied by the central government on various products during the 5-year period between 2017-18 and 2022-23, as it went up from rupees 2,18,553 crore in 2017-18 to rupees 5,10,549 crore in 2022-23 according to Finance Ministry of India. ಪ್ರಶ್ನೆ ಇರೋದು ಇಲ್ಲಿ GST ನಮಗೇನಾಯಿತು, GST 50-50 ಹೋಗ್ಬಿಡುತ್ತಲ್ರಿ. ಒಂದು ಸಣ್ಣ ಲಾಜಿಕ್ ಇದೆ ಇಲ್ಲಿ. ಅವ್ರ 50 ರೀ, ಅವ್ರು 50 ರೂಪಾಯಿ ತೊಗೋತಾರೆ, ಇವ್ರು 50 ರೂಪಾಯಿ ತೊಗೋತಾರೆ ಅಂತ ಹೇಳ್ತಾರಲ್ಲ. ನಮ್ಮನ್ನು ತಿಂದು ಹಾಕ್ತಿರೋದು ಯಾವುದು ಗೊತ್ತಾ? ರಾಜ್ಯಗಳನ್ನ ತಿಂದು ಹಾಕ್ತಿರೋದು ಏನು ವಿಷಯ ಅಂತ ಹೇಳಿದ್ರೆ, ಈ ಸೆಸ್ಸು ಅವ್ರು ತಗೊಳ್ತಾ ಇದ್ದಾರಲ್ಲ, 1% 2% ಎಲ್ಲ ಸುಮ್ಮನೆ ಇದ್ದರು. ರಾಜ್ಯಗಳ ಮಟ್ಟದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವರು ತೆರಿಗೆ ಹಾಕುವ ಬಾಬ್ತುಗಳ ಪ್ರಮಾಣ ಬರ್ತಾ ಇದೆಯಲ್ಲ, ಬರ್ತಾ ಏನಾಗ್ತಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಲಿಮಿಟೆಡ್ ಮಾಡಲಾಗ್ತಾ ಇದೆ ಅವರನ್ನು. ಯಾವುದೋ ವಿದ್ಯುತ್ ಬೆಲೆ ಏರಿಸ್ಕೋಬೋದು, ಸ್ವಲ್ಪ ನೀರು ಬೆಲೆ ಏರಿಸ್ಕೋಬಹುದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ಕೋಬಹುದು. ಇಷ್ಟು ಅಬಕಾರಿ, ಈ ಒಂದು 4-5 ಮೇಜರ್ ಸೆಕ್ಟರ್ಗಳು ಬಿಟ್ಟುಬಿಟ್ರೆ ರಾಜ್ಯಗಳಲ್ಲಿ ಏನೂ ಉಳಿದಿಲ್ಲ. ಸೊ ಎಲ್ಲವೂ ಕೇಂದ್ರದ ಹಿಡಿತಕ್ಕೆ ಹೊರಟೋಯ್ತು. ಇದು ಸಾಲದು ಅಂತ ಇವರು ಟ್ಯಾಕ್ಸ್ ಹಾಕಿರೋದು ವಿಚಾರಗಳು ಬರ್ತಾ ಇವೆ ನೋಡಿ. ನಿಮಗೆ ಈ ಸೆಸ್ ಯಾವ್ಯಾವುದಪ್ಪ ಅಂತ ನಾವು ಚೆಕ್ ಮಾಡಿಕೊಂಡು ಕೂಡ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡಿ, ಸೆಸ್ ಅಂಡ್ ಸರ್ಚಾರ್ಜಸ್ ಆರ್ ಲಿವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ದಿ ಯೂನಿಯನ್ ಅಂಡರ್ ಆರ್ಟಿಕಲ್ 271 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದಿ ಪ್ರೊಸೀಡ್ಸ್ ಆಫ್ such surcharge and cess go towards meeting certain specific needs such as financing of centrally sponsored schemes. The benefit of such expenditure also percolates to the states. ಆರ್ಟಿಕಲ್ 270 ಪ್ರಕಾರ ಇದು ಹೇಳುತ್ತೆ ಅಂತ ಹೇಳಿ. ವಿಷಯಗಳು ಅಂತ ಬಂದಾಗ ನೋಡಿ, ಇಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಸೆಸ್ಸನ್ನು ಬಳಸಲಾಗುತ್ತದೆ. ಕೇಳಕ್ಕೆ ಚೆನ್ನಾಗಿದೆ, ಹೌದು. ಕೇಂದ್ರ ಅದರ ಒಂದು ಯೋಜನೆಗಳನ್ನು ಮಾಡ್ಕೊಳ್ತವೆ. ಆ ಯೋಜನೆ ಮಾಡಿದಾಗ ಈ ಸೆಸ್ ಹಣವನ್ನು ಅಲ್ಲಿ ಬಳಸ್ತಾರೆ ಅಂತ ಹೇಳಿ. ಈ ಯಾವ್ಯಾವ್ದು ಯೋಜನೆಗಳು? ಕೃಷಿ ಕಲ್ಯಾಣ, ಅನಂತರದಲ್ಲಿ ಸ್ವಚ್ಛ ಭಾರತ್, ಎಜುಕೇಷನ್ ಸೆಸ್ಸು, ಕ್ರೂಡ್ ಆಯಿಲು, ಈ ಥರದ ವಿಚಾರಗಳ ಮೇಲೆ ಸೆಸ್ ಹಾಕೊಳ್ತಾರೆ ಅಂತ ಅನಿಲ್ ಕೇಳಿದ್ರು. ಯಾವುದು ಈ ಸೆಸ್ ಅಂದರೆ ಇದೆಲ್ಲ ಏರಿಕೆ ಆಗಿಬಿಟ್ಟಿದೆ ಅಂತ ಅದಕ್ಕೆ ಲೆಕ್ಕ ಕೊಡ್ತಾ ಇದ್ದೀನಿ. ಹನುಮೇಶ್ ಅವರೇ, ಇಲ್ಲಿ ದೊಡ್ಡ ಪ್ರಶ್ನೆ ಇಲ್ಲಿ ದೊಡ್ಡ ಪ್ರಶ್ನೆ ಬಂದಿರೋದು ಏನು ಅಂತ ಹೇಳಿದ್ರೆ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನೋದು ಇದೆಯಲ್ಲ, ಇದು ರಾಜಕಾರಣಿಗಳು ಮಾಡಿಕೊಂಡಿರುವ ದೊಡ್ಡ ದುರಂತ. ಇದು ದೊಡ್ಡ ದುರಂತ ಈ ದೇಶಕ್ಕೆ. ಇಂದಿರಾ ಗಾಂಧಿ ಆ ಯೋಜನೆ, ರಾಜೀವ್ ಗಾಂಧಿ ಈ ಯೋಜನೆ, ವಾಜಪೇಯಿ ಅವ್ರದ್ದು ಈ ಯೋಜನೆ, ಮೋದಿ ಅವ್ರದ್ದು ಈ ಯೋಜನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮದು ಇಡೀ ದೇಶ ಇರೋದು ವಿಕೇಂದ್ರೀಕರಣ ಪದ್ಧತಿ ಆಧಾರದ ಮೇಲೆ. ನನ್ನ ಹಳ್ಳಿಗೆ ಬಂದು ರಸ್ತೆ ಹಾಕೋಕ್ಕೆ ಕೇಂದ್ರದ ಯಾರೋ ಪ್ರಧಾನಮಂತ್ರಿ ಬರಬೇಕಾಗಿಲ್ಲ. ನಾನು ಜಿಲ್ಲಾ ಪಂಚಾಯತಿಯಿಂದ ಯಾಕೆ ಮಾಡಿದ್ದೀನಿ, ತಾಲೂಕ್ ಪಂಚಾಯತಿಯಿಂದ ಯಾಕೆ ಮಾಡಿದ್ದೀನಿ, ಗ್ರಾಮ ಪಂಚಾಯತಿಯಿಂದ ನಾನು ಯಾಕೆ ಮಾಡಿದ್ದೀನಿ, ಇದೇನೂ ಬೇಕಿಲ್ಲ ಅಲ್ವಾ.
ಮೋದಿಯವರೇ ಬಂದು ನೀರು ಕೊಡೋದಾದರೆ, ಮೋದಿಯವರೇ ಬಂದು ರೋಡ್ ಕೊಡೋದಾದರೆ, ಮೋದಿಯವರೇ ಬಂದು ಕೆರೆ ಯೋಜನೆ ಮಾಡೋದಾದರೆ ನನ್ನ ಸ್ಥಳೀಯ ಸಂಸ್ಥೆಗಳ ಕೆಲಸ ಏನು? ಸೆಸ್ ತೊಗೋತಾ ಇದ್ದೀನಿ, ನಿಮಗೇನು ಯೋಜನೆ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ರೋಡ್ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ನಾನು ಟೋಲು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ನಾನು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀನಿ ದೇಶಕ್ಕೆ, ಸೆಸ್ ತೊಗೋತಾ ಇದ್ದೀನಿ, ನಾನು ದೇಶ ಸ್ವತ್ತು ಮಾರ್ತಾ ಇದ್ದೀನಿ. ಈ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ವಿಕೇಂದ್ರೀಕರಣ ರಾಜ್ಯಗಳಿಗೆ ಬಿಟ್ಬಿಡಿ. ಅದನ್ನು ಸೆಸ್ ಅವ್ರು ಕೊಟ್ಬಿಡ್ರಿ. ಅವರು ರಾಜ್ಯಗಳು ಮಾಡಲಿಲ್ವಾ ಕೇಳಲಿ, ಜನ ಓಟ್ ಆಚೆ ಕಳಿಸ್ತಾರೆ. ಎಲ್ಲ ಕಡೆ ಫೋಟೋ ಇರಬೇಕು. ಇಂದಿರಾ ಗಾಂಧಿ ಪೀರಿಯಡ್ದಿಂದನೂ ಶುರುವಾಗಿದೆ ಇದು, ರಾಜೀವ್ ಗಾಂಧಿ ಪೀರಿಯಡ್ದಿಂದನೂ ಶುರುವಾಗಿದೆ, ನೆಹರು ಕಾಲದಲ್ಲೂ ಶುರುವಾಗಿದೆ ಅಂದಾಗ ಜನಗಳ ಮನದಲ್ಲಿ ನಾನು ಒಂದಲ್ಲ ಒಂದು ರೂಪದಲ್ಲಿ ಕಾಣಿಸ್ಕೋತಾ, ಪೆಟ್ರೋಲ್ ಬಂಕಲ್ಲಿ ನಾನು ನಗ್ತಾ ಒಂದು ಫೋಟೋ ಇರಬೇಕು ನಂದು, ಇನ್ಯಾವುದೋ ಯೋಜನೆ ನಾನು ಫೋಟೋ ಕಾಣಿಸ್ಕೋಬೇಕು, ಇನ್ಯಾವುದೋ ಸ್ಟೇಡಿಯಂ ನನ್ನ ಹೆಸರು ಇರಬೇಕು. ಈ ಖಯಾಲಿ ಗೀಳಿಗೆ ಬಿದ್ದುಬಿಟ್ರಲ್ಲ, ಅವಾಗಿಂದ ಹಳ್ಳಿಗಳಲ್ಲಿ ನಾನು ಫೋಟೋ ಕಾಣಿಸ್ಕೋಬೇಕು ಅನ್ನೋ ಖಯಾಲಿಗೆ ಬಿದ್ದು ಇಡೀ ಎಂಟೈರು ಈ ವಿಕೇಂದ್ರೀಕರಣ ಪದ್ಧತಿಯನ್ನು, ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ಕೆಲಸನ ಇದು ಅಂತ. ಕರ್ನಾಟಕ ಈ ವಿಕೇಂದ್ರೀಕರಣದಲ್ಲಿ ಮುಂಚೂಣಿ ರಾಜ್ಯ. ಹಿಂದೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಮೊಟ್ಟ ಮೊದಲಿಗೆ ಜಾರಿ ತಂದಿದ್ದು ಇಡೀ ದೇಶದಲ್ಲಿ ಕರ್ನಾಟಕ. ಆದರೆ ಇತ್ತೀಚಿನ ವರ್ಷಗಳೇ, ಕಳೆದ 10 ವರ್ಷದಲ್ಲಿ ಆ ವಿಕೇಂದ್ರೀಕರಣ ಹೋಗಿ ಈಗ ಕೇಂದ್ರೀಕರಣ ಆಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಎಲ್ಲವೂ ಕೇಂದ್ರೀಕರಣ ಆಗುವಂಥದ್ದು. ಒನ್ ನೇಷನ್, ಒನ್ ಲ್ಯಾಂಗ್ವೇಜ್, ಒನ್ ಟ್ಯಾಕ್ಸ್ ಸಿಸ್ಟಮ್, ಈ ಒನ್ ಅನ್ನೋದೇನಿದೆ ಅಲ್ಲ, ಅದು ಎಲ್ಲ ಒಂದು ಕಡೆ ಈ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅಂತ. ಎಲ್ಲ ಇದು ಸಿಸ್ಟಮ್ ಏನಾಗಬೇಕಂದ್ರೆ ಅವ್ರದ್ದೇ ಆದಂಥ ಒಂದು ಆಡಳಿತವನ್ನು ಅವರೇ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದ ನಾವು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಜನರು ತಮ್ಮನ್ನೇ ತಾವು ಆಳ್ಕೋಬೇಕು. ಅವರು ಒಂದು ಹಳ್ಳಿನಲ್ಲಿದ್ದಾಗ ಆ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಅವ್ರು ನಾವು ಆಡಳಿತ ನಡೆಸ್ಕೋಬೇಕು. ತಾಲೂಕಾ ಪಂಚಾಯತಿ ಲೆವೆಲು, ಜಿಲ್ಲಾ ಪಂಚಾಯತಿ ಲೆವೆಲು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಿಂಗೆ ಒಂದು ಸಿಸ್ಟಮ್ ಇತ್ತು. ಬಟ್ ಇವಾಗ ಅದು ಏನಾಗ್ತಾ ಇದೆ, ಎಲ್ಲ ಒಂದು ಕಡೆ ದೇಶ ಭಾಳ ಸುಭದ್ರ ಆಗಬೇಕು, ದೇಶ ಗಟ್ಟಿ ಆಗಬೇಕು, ದೇಶದಲ್ಲಿ ಒಂದೇ ಥರನಾದಂಥ ಭಾಷೆ ಇರಬೇಕು, ಒಂದೇ ಥರನಾದಂಥ ತೆರಿಗೆ ಸಿಸ್ಟಮ್ ಇರಬೇಕನ್ನುವಂಥ ಈ ಆಲೋಚನೆ ಕ್ರಮ ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಸ್ವಲ್ಪ ಎಕ್ಸ್ಟ್ರೀಮ್ ಆಯಿತು ಅಂತ ಕೂಡ ಅನಿಸುತ್ತೆ. ನೀವು ಹೇಳ್ದಂಗೆ ಈ ಟ್ಯಾಕ್ಸ್ ಸಿಸ್ಟಮ್ ಏನಿದೆ, ಇವತ್ತು ಕರ್ನಾಟಕದಂಥ ರಾಜ್ಯ ಇವತ್ತು ಇಡೀ ದೇಶದಲ್ಲಿ, ನಾನು ರಾಜಕೀಯವಾಗಿ ಇದನ್ನ ಹೇಳಕ್ಕೆ ಹೋಗೋದಿಲ್ಲ, ಅತಿ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯ. ಇವತ್ತು ಹೋಗಿ ಕೇಂದ್ರದ ಹತ್ರ ಕೇಳುವಂಥದ್ದು ಇದು ಕರ್ನಾಟಕ ಮಾತ್ರ ಅಲ್ಲ, ಯಾವುದೇ ರಾಜ್ಯಕ್ಕೂ ಬರಬೇಕು. ಬಿಜೆಪಿ ಆಡಳಿತ ಇರುವ ರಾಜ್ಯಗಳಿಗೂ ನಾನು ಸೇರಿಸಿ ಹೇಳ್ತಾ ಇರೋದು. ಬಿಜೆಪಿಯವರು ಹೋಗಿ ಕೇಂದ್ರದ ಹತ್ರ ಕೇಳುವಂಥದ್ದು ಇರಬಾರ್ದು. ಅವ್ರದ್ದೇ ಆದಂಥ ಒಂದು ರಿಸೋರ್ಸ್ ಇರಬೇಕಾಗತ್ತೆ, ಅವ್ರದ್ದೇ ಆದಂಥ ಯೋಜನೆಗಳಿರುತ್ತೆ, ಅಲ್ಲದೇ ಆದಂಥ ಸಮಸ್ಯೆ ಇರುತ್ತೆ. ಈಗ ಕರ್ನಾಟಕದಲ್ಲಿ ಇವಾಗ ಬರಗಾಲ ಬಂದಿದೆ. ಬರಗಾಲ ಬಂದಾಗ ನೀವು ಹೋಗಿ ಕೇಂದ್ರದ ಹತ್ರ ನೀರು ಕೇಳಿ ಅವರೇ ಜಾನುವಾರುಗಳಿಗೆ ಮೇವು ಕೊಡಿ ಅಂದ್ರೆ ಆಗಲ್ಲ, ಅದಕ್ಕೆಲ್ಲ ಇವ್ರು ಕೊಡಬೇಕಾಗತ್ತೆ. ಸೊ ಇಂಥ ಪರಿಸ್ಥಿತಿಗಳು ಬಂದಾಗ ಪ್ರತಿ ಹಂತದಲ್ಲೂ ಕೇಂದ್ರಕ್ಕೆ ಹೋಗಿ ಕೇಳುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಬಹುಶಃ ಈ ಒಂದು ಅತಿಯಾದ ಕೇಂದ್ರೀಕರಣ ಕೂಡ ಅಪಾಯ, ಇದು ಡೆಮಾಕ್ರಸಿಗೂ ಕೂಡ ಅಪಾಯ. ಮತ್ತೆ ಇನ್ನೊಂದು ಕಡೆ ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತಾತ್ಮಕ ದೃಷ್ಟಿಯಿಂದ ರಾಜ್ಯಗಳು ವಿಭಜನೆ ಮಾಡ್ತಾ ಇತ್ತು. ಭಾಳ ರಿಸ್ಕ್ ತಗೊಂಡು ತೆಲಂಗಾಣ, ಆಂಧ್ರನ ವಿಭಜನೆ ಮಾಡಿದ್ರು, ಅದರಿಂದ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಕಳ್ಕೊಳ್ತು. ಆದರೆ ಬಿಜೆಪಿ ಬಂದ ಮೇಲೆ ಅವರು ರಾಜ್ಯಗಳ ವಿಭಜನೆಗೆ ವಿರೋಧ ಆದರು. ಆ್ಯಕ್ಚುಲಿ ರಾಜ್ಯಗಳ ವಿಭಜನೆ ಅಂದಾಗ ಅದೇನು ದೇಶ ಒಡೆದು ಹೋಗಲ್ಲ, ಆಡಳಿತಾತ್ಮಕವಾಗಿ ರಾಜ್ಯಗಳು ತಮ್ಮದೇ ಆದಂಥ ಡಿಸೆಂಟ್ರಲೈಸ್ ಆಗುತ್ತೆ. ಬಟ್ ಈ ಸರ್ಕಾರ ಬಂದ ಮೇಲೆ ದೇ ಆರ್ ಅಗೇನೆಸ್ಟ್. ಇವತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅತಿ ದೊಡ್ಡ ರಾಜ್ಯಗಳು, ಅದು ರಾಜಕೀಯವಾಗಿ ಅವ್ರಿಗೆ ಲಾಭ ಆಗುತ್ತೆ, ಅಲ್ಲಿ ಅತಿ ಹೆಚ್ಚು MP ಗಳು ಗೆದ್ಕೊಂಡ್ ಬರ್ತಾರೆ. ಇದನ್ನ ನೋಡ್ತಾರೆ ಹೊರತು ಆಡಳಿತಾತ್ಮಕ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಈಗ ದೊಡ್ಡ ದೊಡ್ಡ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ರೈಲ್ವೆ ಯೋಜನೆಗಳು, ಇಂಥ ಹೆದ್ದಾರಿ ಯೋಜನೆಗಳಿಗೆ ದುಡ್ಡು ಬಂದ್ಬಿಡುತ್ತೆ. ಬಟ್ ಸಣ್ಣ ಸಣ್ಣ ಹಳ್ಳಿಗಳ ಯೋಜನೆಗಳು ಇದಕ್ಕಿದೆಯಲ್ಲ, ಇದಕ್ಕೆ ರಾಜ್ಯ ಸರ್ಕಾರನ ಕೊಡಬೇಕಾಗುತ್ತೆ, ಅದು ಅವ್ರ ಸಮಸ್ಯೆ.